ಚಿಕ್ಕಮಗಳೂರಲ್ಲೂ ಕೂಡ ಸಿಗ್ತಿಲ್ಲ ಆಟೋ ಗ್ಯಾಸ್ಗಾಗಿ ಸಾಲು ಕಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು. ಚಿಕ್ಕಮಗಳೂರಲ್ಲೂ ಕೂಡ ಈಗ ಆಟೋ ಗ್ಯಾಸ್ ಸಮಸ್ಯೆ ತಲೆದೂರಿದೆ. ಆಟೋ ಗ್ಯಾಸ್ಗಾಗಿ ಬಂಕ್ ಮುಂದೆ ಚಾಲಕರು ಏರಿದ್ದಾರೆ, ಸಾಲು ಕಟ್ಟಿ ನಿಂತಿದ್ದಾರೆ. ತೇಗೂರು ಗೇಟ್ ಸಮೀಪ ಗ್ಯಾಸ್ ಸಿಗ್ತಾ ಇಲ್ಲ, ತೇಗೂರು ಕಡೆ ಕೂಡ ಸಿಗ್ತಾ ಇಲ್ಲ. ಪಾರ್ವತೀಪುರದ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಒಂದೊಂದು ದಿನ ಒಂದೊಂದು ರೇಟನ್ನ ಬಂಕ್ನವರು ಫಿಕ್ಸ್ ಮಾಡ್ತಾ ಇದ್ದಾರಂತೆ. ಇದೇ ಸರಿಯಾದ ಸಮಯ ಅಂತ ಹೇಳ್ಕೊಂಡು ಸಿಕ್ಕದ ರೇಟನ್ನ ಗ್ಯಾಸ್ ಮೇಲೆ ಹಾಕ್ತಾ ಇರುವಂಥದ್ದು ಬಂಕ್ನ ಮಾಲೀಕರು. ಸೊ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆಯಲ್ಲ, ಆಟೋ ಡ್ರೈವರ್ಸ್ಗಳು ಎಷ್ಟಾದರೂ ಕೊಡ್ತಾರೆ ಸರಿ ಅಂತ ಹೇಳ್ಕೊಂಡು ಬಾಯಿಗೆ ಬಂದಿದ್ದ ರೇಟನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಆಟೋ ಚಾಲಕರು ನೋಡಿ ಯಾವ ರೀತಿ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ. ಚಿಕ್ಕಮಗಳೂರಲ್ಲಿ ಸಿಗ್ತಿರುವಂಥ ಒಂದು ದೃಶ್ಯ ಇದು. ಚಿಕ್ಕಮಗಳೂರು ಆಯ್ತು, ಈಗ ಗದಗದ ಪರಿಸ್ಥಿತಿ ಕೂಡ ಅದೇ ಆಗೋಗ್ಬಿಟ್ಟಿದೆ. ಗದಗ್ನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಗ್ಯಾಸ್ ಬಿಸಿ ತಟ್ಟಿದೆ. ಶ್ರೀಮಠದ ವಿದ್ಯಾರ್ಥಿಗಳು ಹಾಗೂ ಭಕ್ತರಿಗೆ ಶಾಕ್ ಎದುರಾಗಿದೆ. ಹಾಸ್ಟೆಲ್ ಪಿಜಿಗಳು ಈಗ ಮಠದ ಸರದಿ. ಶ್ರೀಮಠದ ವಿದ್ಯಾರ್ಥಿಗಳು ಹಾಗೂ ಭಕ್ತರಿಗೆ ಶಾಕಿಂಗ್ ಅಂತಾನೆ ಹೇಳ್ಬಹುದು. ಅಂಧ ಅನಾಥ ಮಕ್ಕಳ ಪ್ರಸಾದಕ್ಕೆ ತೊಂದರೆ ಆಗ್ತಾ ಇದೆ. ಒಲೆಯ ಮೂಲಕ ಅಡಿಗೆ ಮಾಡ್ತಾ ಇದ್ದಾರೆ ಶ್ರೀಮಠದ ಸಿಬ್ಬಂದಿಗಳು. ನಿತ್ಯ ಈ ಶ್ರೀಮಠಕ್ಕೆ 3,000 ರಿಂದ 4,000 ಭಕ್ತರು ಬರ್ತಾರೆ. 3,000 ರಿಂದ 4,000 ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಅಂಧ ಮಕ್ಕಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ಎಷ್ಟು ಜನರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಬೇಕು. ಎಷ್ಟು ದಿನ ಗ್ಯಾಸ್ ಅನ್ನು ಮಾಡ್ತಾ ಇದ್ರು, ಈಗ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಈ ಗ್ಯಾಸ್ ಅಭಾವದ ಬಗ್ಗೆ ಅಲ್ಲಿನ ಸಿಬ್ಬಂದಿ ಏನ್ ಹೇಳ್ತಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಮ್ಮದು ನೋಡ್ರಿ ಸಿಲಿಂಡ್ರ್ ಇಲ್ಲ ಸಲುವಾಗಿ ಅಡುಗೆ ಮಾಡೋದು ಸ್ವಲ್ಪ ಸಮಸ್ಯೆ ಆಗೈತಿ. ಪಲಾವ್ ಮಾಡ್ತಿದ್ವಿ, ಆಮೇಲೆ ಮಿರ್ಚಿ ಬಜ್ಜಿ ಉಪ್ಪಿಟ್ಟು, ಆಮೇಲೆ ಚಪಾತಿ ರೊಟ್ಟಿ ಪಲ್ಯ ಹಿಂಗೆಲ್ಲ ಮಾಡ್ತಿದ್ದೀವಿ ರೀ. ಈಗ ಸಿಲಿಂಡ್ರ್ ಇಲ್ಲ ಸಲುವಾಗಿ ಸಮಸ್ಯೆ ಆಗಿಬಿಟ್ಟೈತಿ. ಅದಕ್ಕೆ ಅಡುಗೆ ಮಾಡೋದು ನಾವು ಈ ಸೌದೆ ಒಲೆ ಹೆಚ್ಚು ಅಡುಗೆ ಮಾಡೋದು ಲೇಟ್ ಆಗೈತಿ, ಜನಕ್ಕೆಲ್ಲ ತೊಂದರೆ ಆಕೈತಿ. ಅದ್ರ ಸಲುವಾಗಿ ಆದಷ್ಟು ನಮಗೆ ಸಿಲಿಂಡ್ರ್ ಬರುವಷ್ಟು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ವಿ. ಲೇಟ್ ಆಗತ್ತೆ ರೀ. ಅವ್ರ ಸ್ಕೂಲ್ ಮಕ್ಕಳು ಬೆಳಗ್ಗೆ ಟಿಫಿನ್ ಮಾಡೋಕೆ ಲೇಟ್ ಆಕೈತಿ, ಮಧ್ಯಾಹ್ನ ಊಟಕ್ಕೆ, ಆಮೇಲೆ ಸಾಯಂಕಾಲ ಊಟ. ಸಿಲಿಂಡ್ರ್ ಇದ್ದ ಎಲ್ಲ ಬೇಗ ಆಕೈತಿ. ಎಲ್ಲ ಸಮಸ್ಯೆ ಆಗೈತಿ ನೋಡ್ರಿ. ಈಗ ಒಂದು ವಾರದಿಂದ ಸಮಸ್ಯೆ ಆಗೈತಿ. ಅದಕ್ಕೆ ಆದಷ್ಟು ಬೇಗ ನಮ್ಗೆ ಸಿಲಿಂಡ್ರ್ ವ್ಯವಸ್ಥೆ ಮಾಡ್ಬೇಕಂತ. ಶ್ರೀ ಪುಟ್ಟರಾಜ್ ಕೃಪಾಶ್ರಮದಿಂದ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಪ್ರಸಾದ ನಿಲಯದಲ್ಲಿ ನಮಗೆ ಅನಿಲ ತೊಂದರೆಯಿಂದ ಭಕ್ತಾದಿಗಳು ಬೇಡಿದಂಥ ಮಿರ್ಚಿ ಆಗಲಿ, ಹೆಸರುಬೇಳೆ ಪಾಯಸ ಆಗಲಿ, ನಮ್ಮ ಮಠದ ವಿದ್ಯಾರ್ಥಿಗಳಿಗೆ ರೊಟ್ಟಿ ಚಪಾತಿ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಹಾಗಾಗಿ ನಾವು ಬರೀ ಅನ್ನ ಸಾರು ಪಲಾವು ಆಮ್ಯಾಗ ಗೋಧಿಗೆ ಇಷ್ಟೇ ಮಾಡಲಿಕ್ಕೆ ಸಾಧ್ಯವಾಗ್ತಾಯಿದೆ. ವಿದ್ಯಾರ್ಥಿಗಳಿಗೆ ಒಂದು ದಿವಸ ರೊಟ್ಟಿ ಒಂದು ದಿವಸ ಚಪಾತಿ ಮಾಡ್ತಿದ್ವಿ, ಈಗ ರೊಟ್ಟಿ ಚಪಾತಿ ಮಾಡೋಕ್ಕಾಗ್ತಾಯಿಲ್ಲ. ಆಮ್ಯಾಗ ಮಿರ್ಚಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಆಮ್ಯಾಗ ಹೆಸರುಬೇಳೆ ಪಾಯಸ ಮಾಡೋಕ್ಕಾಗ್ತಾಯಿಲ್ಲ. ಏನಾದರೂ ಅವಸರದಲ್ಲಿ ಮಾಡ್ಬೇಕಂದ್ರೂ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಒಲೆ ಮೇಲೆ ಅನ್ನ ಸಾರು ಗೋಧಿ ಹುಗ್ಗಿ ಇಷ್ಟೇ ಮಾಡೋಕ್ಕಾಗಿ ಸಾಧ್ಯ ಆಗ್ತಾಯಿದೆ. ಭಾಳ ವಿಳಂಬ ಆಗ್ತಾಯಿದೆ ಕೆಲಸ. ವೀರೇಶ್ವರ ಪುಣ್ಯಾಶ್ರಮದೊಳಗೆ ನಿತ್ಯನೂ ಕೂಡ 2,500 ರಿಂದ 3,000 ಜನಸಂಖ್ಯೆ ಪ್ರಸಾದ ಮಾಡ್ತದೆ. ದಿನ ಒಂದು ಥರದ ಪ್ರಸಾದ ಇರ್ತದೆ. ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ಪಲಾವ್ ಆಗಲಿ ಅವಲಕ್ಕಿ ಆಗಲಿ ಉಪ್ಪಿಟ್ಟಾಗಲಿ ಮಾಡಲಿಕ್ಕೂ ಕೂಡ ಭಾಳಷ್ಟು ತೊಂದರೆ ಆಗಿದೆ. ಕಾರಣ ಇಷ್ಟೇ, ಸಿಲಿಂಡ್ರು ಕೊರತೆ ಇರೋದರಿಂದ, ಸಿಲಿಂಡ್ರು ಇಲ್ಲದೇ ಇರುವುದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಬೆಳಗಿನ ಟಿಫನ್ನು ಕೊಡೋದು ಕೂಡ ಭಾಳಷ್ಟು ಕಷ್ಟ ಆಗಿದೆ. ಮಧ್ಯಾಹ್ನ ಪ್ರಸಾದ ಇವತ್ತು ದಿನ ಒಂದು ಥರ ಪ್ರಸಾದ, ಗೋಧಿ ಹುಗ್ಗಿ ಇರ್ಬೋದು, ಶಿರಾ ಇರ್ಬೋದು, ಹೆಸರುಬೇಳೆ ಪಾಯಸ ಇರ್ಬೋದು, ಬಜ್ಜಿ ಇರ್ಬೋದು, ಮಿರ್ಚಿ ಇರ್ಬೋದು, ಅನ್ನ ಸಾಂಬಾರು ಪಲ್ಯ ಇದನ್ನ ಎಲ್ಲವನ್ನು ಮಾಡಲಿಕ್ಕೆ ಇವತ್ತು ಸಿಲಿಂಡ್ರ್ ಇಲ್ಲದಕ್ಕೆ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಇವತ್ತು ಪ್ರಸಾದ ಮಾಡಲಿಕ್ಕೂ ಬಹಳಷ್ಟು ತೊಂದರೆ ಆಗ್ಯದ. ಅನಿವಾರ್ಯವಾಗಿ ನಾವು ಸೌದೆ ಒಲೆ ಮೇಲೆ ನಿತ್ಯನೂ ಮಾಡುವಂಥದ್ದು ಏನು ಅಂದ್ರೆ ಬರೀ ಗೋಧಿ ಹುಗ್ಗಿ ಅನ್ನ ಸಾಂಬಾರ ಇವನ್ನ ಅಷ್ಟೇ ಮಾಡ್ತೀವಿ. ಸಿಲಿಂಡ್ರ್ ಇಲ್ಲದಕ್ಕೆ ಇವತ್ತು ಸೌದೆ ಒಲೆ ಮೇಲೆ ಭಾಳಷ್ಟು ತೊಂದರೆಯಿಂದ ಈ ಪ್ರಸಾದವನ್ನು ತಯಾರು ಮಾಡಿದ್ದಾರೆ ನಮ್ಮ ಬೋರ್ಡಿಂಗಿನೊಳಗೆ. ಅದಕ್ಕೆ ಆದಷ್ಟು ಬೇಗ ಸಿಲಿಂಡ್ರನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಶರಣಬಸವೇಶ್ವರ ದೇವಸ್ಥಾನಕ್ಕೆ ತಟ್ಟದ ಬಿಸಿ ಅನ್ನದಾಸೋಹ ತಯಾರಿಗೆ ಸೌದೆಯನ್ನು ಬಳಕೆ ಮಾಡಲಾಗ್ತಿದೆ.
ನೂರಾರು ವರ್ಷಗಳಿಂದಲೂ ಕೂಡ ಇಲ್ಲಿ ಸೌದೆ ಬಳಕೆ ಆಗ್ತಿದೆ. ಸೊ ಹಾಗಾಗಿ ಇಲ್ಲಿ ಗ್ಯಾಸ್ನ ಸಮಸ್ಯೆ ಆದರೆ ಇವ್ರಿಗೇನು ಕೂಡ ಡಿಫ್ರೆನ್ಸ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅನ್ನದಾಸೋಹಕ್ಕೆ ಇಲ್ಲ ಯಾವುದೇ ಸಮಸ್ಯೆ. ಕೇವಲ ಜಾತ್ರಾ ಮಹೋತ್ಸವದ ದಿನದಂದು ಮಾತ್ರ ಹೆಚ್ಚಿನ ಜನರು ಬರ್ತಾರೆ. ಅವತ್ತು ಒಂದೆರಡು ದಿನ ಮಾತ್ರ ಸಿಲಿಂಡರ್ ಬಳಕೆ ಮಾಡ್ತಾರೆ. ಸಾವಿರಾರು ಜನ ಬಂದರೂ ಕೂಡ ಮೊದಲಿನಿಂದಲೂ ಕೂಡ ಇಲ್ಲಿ ಸೌದೆ ಒಲೆಯ ಮೇಲೆಯೇ ಅಡುಗೆ ಮಾಡಬೇಕಿದೆ ಅನ್ನುವಂಥ ಪ್ರತೀತಿ ಪದ್ಧತಿ ಇದೆ. ಹಾಗಾಗಿ ಈಗ ಗ್ಯಾಸ್ ಸಮಸ್ಯೆ ಉಂಟಾಗಿದೆಯಲ್ಲ, ಅದರಿಂದ ಏನೂ ಕೂಡ ಹೆಚ್ಚಿನ ವ್ಯತ್ಯಾಸ ಇವರಿಗಾಗೋದಿಲ್ಲ. ಈಗ ಅಲ್ಲಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಪ್ರತ್ಯಕ್ಷ ವರದಿಯನ್ನು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಬನ್ನಿ ನೋಡಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಅಭಾವ ಉಂಟಾಗಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಸಾಕಷ್ಟು ಜನ ಪರದಾಡ್ತಿದ್ರೆ. ಆದರೆ ನಮ್ಮ ಕಲಬುರಗಿಯ ಸಂಸ್ಥಾನ ಮಠ ಆದಂಥ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅದಕ್ಕೆ ಯಾವುದೇ ರೀತಿಯ ಬಿಸಿ ತಟ್ಟಿಲ್ಲ. ಯಾಕಂತಂದ್ರೆ ಇಲ್ಲಿ ಕಳೆದ ಸುಮಾರು 250 ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಒಂದು ದಾಸೋಹ ಮಠಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಯಾಕಂತಂದ್ರೆ ಪ್ರತಿ ದಿನವೂ ಕೂಡ ಇಲ್ಲಿ ಬರುವಂಥ ಭಕ್ತಾದಿಗಳೇ ಬರುವಂಥ ಜನರೇನಿದ್ದಾರೆ ಸಾರ್ವಜನಿಕರಿಗೆ ಒಲೆ ಮೇಲೆ ಅಡಿಗೆಯನ್ನು ಮಾಡಿಕೊಡುವಂಥದ್ದು. ನಾವೀಗ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನ ಮಠದ ದಾಸೋಹ ಮನೆಯಲ್ಲಿದ್ದೀವಿ. ಈ ಒಂದು ಮಹಾಮನೆಯಲ್ಲಿ ಕಳೆದ 250 ವರ್ಷಗಳಿಂದ ಕೂಡ ಈಗ ಇಲ್ಲಿ ಬಂದಂಥ ಭಕ್ತರಿಗೆ ಮತ್ತು ದೇವಸ್ಥಾನಕ್ಕೆ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಬರುವಂಥ ಭಕ್ತರಿಗೆ ಈಗ ಅನ್ನದಾಸೋಹನ ಮಾಡ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ 8 ರಿಂದ 10 ಕ್ವಿಂಟಲ್ ಅಕ್ಕಿಯಿಂದ ರೈಸನ್ನು ಮಾಡಿ ಅವರಿಗೆ ಅನ್ನದಾಸೋಹನ ನೀಡ್ತಾ ಇರುವಂಥದ್ದು. ಬೆಳಗ್ಗೆ 7-8 ಗಂಟೆಯಿಂದಲೂ ಕೂಡ ಈ ಒಂದು ಅಡಿಗೆ ಏನು ಪ್ರೊಸೆಸ್ ಅನ್ನು ನಡೀತಾ ಇರುವಂಥದ್ದು. ಕಳೆದ 250 ವರ್ಷಗಳಿಂದ ಈ ಒಂದು ಪರಂಪರೆ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಇಲ್ಲಿ ಏನಂತಂದ್ರೆ ಯಾವಾಗ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಶ್ರಾವಣ ಮಾಸ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಮಾತ್ರ ಒಂದೆರಡು ದಿನಗಳು ಮಾತ್ರ ಇಲ್ಲಿ ಗ್ಯಾಸ್ ಅನ್ನ ಯೂಸ್ ಅನ್ನ ಮಾಡುವಂಥದ್ದು. ಆದ್ರೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಏನು ಭಕ್ತರು ಬರ್ತಾರೆ ಇಲ್ಲಿ ದಾಸೋಹ ಮನೆಗೆ ಮಹಾಮನೆಗೆ ಬರುವಂತ ಎಲ್ಲ ಭಕ್ತರಿಗೂ ಕೂಡ ಏನಂತಂದ್ರೆ ಅನ್ನದಾನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಸಿಲಿಂಡರ್ಗಳನ್ನ ಯೂಸ್ ಮಾಡಲ್ಲ. ಸೌದೆ ಒಲೆ ಮೇಲೆ ಕೂಡ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರಿಗೆ ಅನ್ನದಾನ ಮಾಡ್ತಾರೆ. ಇಲ್ಲಿ ಯಾವ್ಯಾವೆಲ್ಲ ಆಗುತ್ತೆ ಇದು ಸಿಲಿಂಡರ್ ಏನಾದರೂ ಸಮಸ್ಯೆ ಆಗಿದೆಯಾ, ಇವರು ಇಷ್ಟು ವರ್ಷಗಳಿಂದ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಮಾತಾಡಕ್ಕೆ ಈಗ ನಮ್ಮೊಂದಿಗಿದ್ರೆ ಅವರನ್ನೇ ಮಾತಾಡ್ತಾನೆ. ಸರಿಗೆ ಈ ಮಹಾಮನೆಯಲ್ಲಿ ಈಗ ಸೌದೆ ಒಲೆಯಿಂದ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತೀರಿ? ಈ ಗ್ಯಾಸ್ ಏನು ಸಿಲಿಂಡರ್ ಏನು ಅಭಾವ ಆಗಿದೆ, ಅದು ಇದಕ್ಕೆ ಏನಾದ್ರು ಬಿಸಿ ತಟ್ಟಿಲ್ವಾ ಅಂತ? ಅದಕ್ಕೆ ಏನು ಬಿಸಿ ತಟ್ಟಿಲ್ರಿ. ನಾವು ಕಟ್ಟಿಗೆ ಒಲೆ ಮೇಗೆ ಮಾಡ್ತೀವಿ. ಒಂದು 1000 ವರ್ಷ ಆಯ್ತಾನ ಇದು ಹಿಂಗೆ ಕಟ್ಟಿಗೆ ಮೇಗೆ ಮಾಡ್ಲಾಕತ್ತೀರಿ. ಕಟ್ಟಿಗೆ ದಂಟ ಹಚ್ಚಿ ಇದ್ರ ಮೇಗೆ ಅಡುಗೆ ಮಾಡ್ತೀವಿ ನಾವು. ಮಹಾದಾಸೋಗ ಬಂದವ್ರಿಗೆ ಯಾರಿಗೂ ಪ್ರಸಾದನೂ ಕಡಿಮೆ ಬೀಳಲ್ಲ, ಏನೂ ಇಲ್ಲ ರೀ. ದಿನ ಒಂದು ಬೊಗಣೆ ಸಾಂಬಾರ, 3 ಬೊಗಣೆ ಅನ್ನ, 1 ಬೊಗಣೆ ನುಚ್ಚು, ಇಷ್ಟು ಮಾಡ್ತೀವಿ ನಾವು. ಇಷ್ಟು ಮಾಡಿ ಮಹಾದಾಸೋಗವನ್ನು ಓಂ ನಮ ಶಿವಾಯ ಎಂದು ನಡೆಸುತ್ತೇವೆ. ಅನ್ನಕ್ಕಾಗಿ ಯಾವುದೇ ಕೊರತೆ ಆಗಿಲ್ಲ. ನಾವು ಏನಂತಂದ್ರೆ ಸಿಲಿಂಡರ್ಗಳನ್ನು ಬಳಸಲ್ಲ. ಸೌದೆ ಒಲೆ ಮೇಲೆ ಇದೊಂದು ಪಾರಂಪರಿಕವಾದಂಥ ಮಠವಾಗಿದ್ದರಿಂದ ಸೌದೆ ಒಲೆ ಮೇಲೆ ಅಡಿಗೆನ ಮಾಡ್ತಾ ಇದೀವಿ. ಈ ಒಂದು ಯುದ್ಧ ಹಿನ್ನೆಲೆಯಲ್ಲಿ ಗ್ಯಾಸ್ಗೆ ಅಭಾವ ಆಗಿದೆ. ಆದರೆ ಅದರ ಬಿಸಿ ಮಾತ್ರ ನಮ್ಮ ಈ ಮಹಾಮನೆಗೆ ತಟ್ಟಿಲ್ಲ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.